ಸಾರಿ ಭಗವಂತ, ಏನೋ ನೋವಿತ್ತಲ್ಲ ಮನಸ್ಸಲ್ಲಿ, ಅದಕ್ಕೆ ಅವಳ ಹತ್ರ ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟೆ. ಶಿವಪ್ರಸಾದ್, ನೋವಲ್ಲಿ, ದುಃಖದಲ್ಲಿ, ಆತಂಕದಲ್ಲಿ, ಅವಸರದಲ್ಲಿ, ಆವೇಶದಲ್ಲಿ, ಆವೇಗದಲ್ಲಿ ತೆಗೆದುಕೊಂಡಂತ ನಿರ್ಧಾರ ನಿಮ್ಮದಾಗಿರಲ್ಲ. ಆ ಆತ್ಮಹತ್ಯೆಯ ನಿರ್ಧಾರ ತಗೊಂಡಲ್ಲ ಆ ಹುಡುಗನ ರೀತಿ. ನೀನ್ ಹೇಗೆ ಲೋಕಾರೂಢಿ ಅಂತ ಹೇಳಿದ್ಯೋ ಹಾಗೆ ಲೋಕದಲ್ಲೆಲ್ಲ ಇಂತಹ ಸಂದರ್ಭದಲ್ಲಿ ಹೇಗೆ ನಿರ್ಧಾರ ತಗೊಳ್ತಾರೋ ಅವನು ಕೂಡ ಹಾಗೆ ತಗೊಂಡ. ಅದು ಅವನ ನಿರ್ಧಾರ ಅಲ್ಲ, ಲೋಕದ ನಿರ್ಧಾರ, ನಿಮ್ಮಂತವರ ನಿರ್ಧಾರ. ಅವನ ಸಾವಿಗೆ ನೀವು ಕೂಡ ಒಂದು ರೀತಿಯ ಕಾರಣನಾಗ್ತೀರಾ. ಇದೇನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ಅವನ ಸಾವಿಗೆ ನಾವು ಕಾರಣನಾ? ಅಲ್ಲ, ನೀನ್ ಸಾಯಿ ಅಂತ ನಾವೇನು ಅವ್ನಿಗೆ ಹೇಳಿದ್ವಾ? ಆದ್ರೆ ಇಂತಹ ಸಂದರ್ಭದಲ್ಲಿ ಹೇಗ್ ಬದುಕಬೇಕು ಅಂತಾನೂ ಹೇಳಿಲ್ವಲ್ಲ ಶಿವಪ್ರಸಾದ್. ಯುದ್ಧದಲ್ಲಿ ಸಾವಿಗೆ ಹೆದರಬಾರದು ಅಂತ ಹೇಳ್ತಾರೆ. ಆದ್ರೆ ಜೀವನ ಅನ್ನೋ ಯುದ್ಧದಲ್ಲಿ ಸಾವಿಗೆ ಯಾರು ಹೆದರ್ತಾನೋ ಅವನು ಬದುಕ್ತಾನೆ. ಯಾರು ಹೆದರೋದಿಲ್ವೋ ಅವನು ಈ ರೀತಿ ಸಾಯಿ. ಇಂತಹ ಸಂದರ್ಭವನ್ನ ಎದುರಿಸ್ತಾ ಇರೋರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ವ್ಯಕ್ತಿತ್ವ ವರ್ಚಸ್ಸಿಗೆ ಆರೋಪ ಹೊರಿಸಿ ನಿಮಗೆ ಯಾರಾದ್ರೂ ಬೆದರಿಕೆ ಹಾಕ್ತಾ ಇದ್ರೆ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಖಾಸಗಿ ದೃಶ್ಯಗಳನ್ನ ಹರಿಬಿಡ್ತೀವಿ ಅಂತ ಬೆದರಿಸಿದ್ರೆ ಹೆದರ್ಕೋಬೇಡಿ, ಎದುರಿಸಿ. ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯನಿಗೆ ಸಾವನ್ನು ಮೀರಿ ಆಗುವಂತಹ ಯಾವ ಪ್ರಕ್ರಿಯೆಯೂ ಇಲ್ಲ. ಹಾಗಾಗಿ ಉಸಿರನ್ನು ಉಳಿಸಿಕೊಳ್ಳುವ ಸಲುವಾಗಿ ಹೋರಾಡಬೇಕು. ಅಲ್ಲಿ ಧೈರ್ಯ ಬಂಡ ಧೈರ್ಯವಾಗಿ ಬದಲಾದರೂ ಚಿಂತೆ ಇಲ್ಲ. ಅವಮಾನವಾದರೂ ಸರಿ, ಉಸಿರಿದ್ದರೆ ಹೋರಾಡಿ ನಿರೂಪಿಸಬಹುದು. ತಪ್ಪಿದ್ದರೆ ತಿದ್ದುಕೊಳ್ಳಬಹುದು. ಆದರೆ ಉಸಿರು ಹೋದರೆ ನೀವೊಬ್ಬರೇ ಹೋಗುವುದಿಲ್ಲ. ನಿಮ್ಮ ಜೊತೆಗೆ ನಿಮ್ಮನ್ನು ನಂಬಿದವರು, ನಿಮ್ಮನ್ನು ಪ್ರೀತಿಸಿದವರು, ನಿಮ್ಮ ಜೊತೆಗೆ ಕಷ್ಟ ಸುಖ ಹಂಚಿಕೊಂಡವರು, ಇವರೆಲ್ಲರನ್ನೂ ನೀವು ಸಾಯಿಸಿ ಬಿಡುತ್ತೀರಾ. ಆತ್ಮಹತ್ಯೆಯೇ ಮಹಾಪಾಪ. ಜೊತೆಗೆ ಕೊಲೆಗಳನ್ನು ಮಾಡಿದ ಪಾಪವನ್ನು ನಿಮ್ಮ ಕರ್ಮಫಲಕ್ಕೆ ಸೇರಿಸಿಕೊಳ್ಳುತ್ತೀರಾ. ಒಂದು ಕ್ಷಣ ಧೈರ್ಯ ತಗೊಂಡು ಆಗಿದ್ದಾಗೋಗ್ಲಿ ಅಂತ ಛಲದಿಂದ ಬದುಕಿದ್ರೆ ಉಸಿರು ಉಳಿಯುತ್ತೆ. ಆಗ ಹೋರಾಡಬಹುದು, ಸಾಯೋ ತನಕ ಹೋರಾಡಬಹುದು. ಆದ್ರೆ ಸಾವಿನ ಜೊತೆಗೆ ಹೋರಾಡೋ ಕೆಲಸ ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ಆದರೆ ಭಗವಂತ, ನನಗೊಂದು ಡೌಟು. ಪಾಪ ಆ ಹುಡುಗ ಏನೂ ತಪ್ಪು ಮಾಡಿರಲಿಲ್ಲ, ಆದರೂ ಅವನಿಷ್ಟು ಬೇಗ ಯಾಕೆ ಭಗವಂತ ಅವನಿಷ್ಟು ಬೇಗ ಯಾಕೆ ಸತ್ತ ಅಂತ ಪ್ರಶ್ನೆ ಕೇಳಿದೆ. ಉತ್ತರ ಕೊಡದೆ ಹೊರಟೋದ್ಯಾ? ಅಂದರೆ ಈ ಫ್ರಾಡ್ಗಳನ್ನ ನಂಬಿದ್ದೆ ಅವನ ತಪ್ಪ? ಇಲ್ಲ, ನಮ್ಮ ಮನೆಯವ್ರಿಗೆ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಬೇಕು. ಇತ್ತೀಚೆಗೆ ಆನ್ಲೈನ್ ಫ್ರಾಡು ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲರಿಗೂ ಸುಲಭವಾಗಿ ದುಡ್ಡು ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಮೇನ್ ಟಾರ್ಗೆಟ್ ಆಗೋದು ನಮ್ಮಂಥವ್ರೆ, ಅಂದರೆ ಮಿಡ್ಲ್ ಕ್ಲಾಸ್ನವರು. ಶ್ರೀಮಂತರ ಯಾಕೆ ಟಾರ್ಗೆಟ್ ಆಗಲ್ಲ? ಬಡವರೇ ಯಾಕೆ ಆಗಬೇಕು? ಅಪ್ಪ, ಈಗ ಶ್ರೀಮಂತರಾಗಲಿ ಬಡವರಾಗಲಿ ಯಾರು ಹಾರ್ಡ್ ಕ್ಯಾಶ್ನ ಬಳಸಲ್ಲ. ಮುಂಚೆ ಬಳಸ್ತಾ ಇದ್ವಿ, ಈಗ ಡಿಜಿಟಲ್ ಇಂಡಿಯಾ. ಜೇಬಲ್ಲಿ ಯಾರು ₹1 ಇಡಲ್ಲ. ಹೌದು ರೀ, ಇತ್ತೀಚೆಗೆ ಪಿಕ್ ಪಾಕೆಟ್ ಮಾಡೋದು ಕಡಿಮೆ ಆಗಿದೆ. ಜನರ ಜೇಬಲ್ ಹಬ್ಬಬ್ಬ ಅಂದ್ರೆ ₹500 ಇರುತ್ತೆ. ₹500ಗೋಸ್ಕರ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಪಿಕ್ ಪಾಕೆಟೇ ಮಾಡಲ್ವಂತೆ. ಹಾಗಂತ ಕಾಶಿ ಅವ್ರು ಹೇಳ್ತಾ ಇದ್ರು. ನೀನ್ ಹೇಳೋದು ನಿಜ ಕಣಮ್ಮ. ಕಾಯಿಲೆಗಳು ನೋಡಿ ನಾನು ಎಷ್ಟೋ ದಿನ ಆಯ್ತು. ಎಳ್ನೀರ್ ಅಂಗಡಿಯವನು ಅವನು ಸ್ಕ್ಯಾನರ್ ಇಟ್ಕೊಂಡಿರ್ತಾನೆ. ನನ್ನ ಹತ್ರ ಇರೋದು ಬೇಸಿಕ್ ಮೊಬೈಲು. ಕ್ಯಾಶ್ ಕೊಡ್ತೀನಿ, ಎಳ್ನೀರು ಕೊಡೆ ಅಂದ್ರೆ ಚಿಲ್ಡ್ರ ಇದೆಯೇನ್ರಿ ಅಂತ ಕೇಳ್ತಾರೆ. ಸ್ಕ್ಯಾನರ್ ಬಂದು ಎಲ್ಲ ಅಯೋಮಯ ಆಗ್ತಿದೆ. ಬಾವಾ, ಸ್ಕ್ಯಾನರ್ ಒಂದ್ ರೀತಿ ಒಳ್ಳೇದೆ, ಆದ್ರೆ ನಮ್ಮಂತವ್ರಿಗೆ ಅದರಿಂದ ಲಾಸ್. ಯಾಕಮ್ಮ? ಇವರು ತರಕಾರಿ ತಗೊಂಬ ಅಂತ ದುಡ್ಡು ಕೊಟ್ಟು ಕಳಿಸ್ತಿದ್ರಲ್ಲ,
ಅದರಲ್ಲಿ ಅಲ್ಪ ಸ್ವಲ್ಪ ಚಿಲ್ಲರೆ ಉಳಿತಿತ್ತು. ನಾನು ಅದನ್ನ ಕೂಡಿಟ್ಕೋತಾ ಇದ್ದೆ. ಈಗ ಅದು ಇಲ್ವೇ? ಆದ್ರೆ ಬಸ್ಸಲ್ಲಿ ಚಿಲ್ಲರೆ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ ಅಮ್ಮ. ನಾನು ದಿನ ಬಸ್ಸಲ್ಲಿ ಓಡಾಡ್ತೀನಲ್ಲ, ಕಂಡಕ್ಟರ್ ಜೊತೆ ಜನ ಚಿಲ್ಲರೆಗೋಸ್ಕರ ಹೆಂಗೆಲ್ಲ ಜಗಳ ಮಾಡ್ತಾರೆ ಗೊತ್ತಾ? ಅಕ್ಕ ನಿನ್ ಚಿಲ್ಲರೆ ವಿಷಯ ಬಿಡು. ಅಪ್ಪ ಮೊದಲು ನೀನ್ ಏನಕ್ಕೆ ಕರೆದಿದ್ಯಾ ಅನ್ನೋದನ್ನ ಹೇಳು. ನಾನು ಹೋಗಿ ಗೇಮ್ ಆಡ್ಬೇಕು. ಯು ನಾನ್ಸೆನ್ಸ್ ಸನ್ ಆಫ್ ಶಿವಪ್ರಸಾದ್. ಗೇಮ್ ಆಡ್ತಾನಂತೆ? ಗೇಮ್? ನಾನು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಮಾತಾಡಕ್ ಹೊರಟಿದ್ದೀನಿ. ಶಿವಕೃಪಾ ಸದಸ್ಯರೇ, ನಿಮ್ಮನ್ನೆಲ್ಲ ಕರೆಸಿ ನಾನೀಗ ಮಾತನಾಡಕ್ ಹೊರಟಿರೋ ಟಾಪಿಕ್ ಆನ್ಲೈನ್ ಫ್ರಾಡ್ಗಳು. ಸುಮಾರು ಕಡೆ ನೀವು ಕೇಳಿರ್ತೀರಾ ಅಥವಾ ನಿಮಗೆ ಗೊತ್ತಿರೋರಿಗೆ ಅದರ ಅನುಭವ ಆಗಿರಬಹುದು. ಯಾರೋ ಕಾಲ್ ಮಾಡ್ತಾರೆ, OTP ಕೇಳ್ತಾರೆ. ಅದನ್ನು ಕೊಟ್ಟ ಕೂಡಲೇ ನಮ್ಮ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ಖಾಲಿ ಆಗಿಬಿಡುತ್ತೆ. ಯಾರು ಕಾಲ್ ಮಾಡಿದ್ದು ಅಂತ ಗೊತ್ತಾಗಲ್ಲ, ಅವರನ್ನು ಹುಡ್ಕೊಂಡು ಹೋದರೆ ಸಿಗಲ್ಲ. ಮುಂಚೆ ಎಲ್ಲ ಪಾಪ ಈ ಹಳ್ಳಿಯವ್ರನ್ನ ಜಾಸ್ತಿ ಯಾಮಾರಿಸ್ತಾ ಇದ್ರು. ಅವ್ರಿಗೂ ಗೊತ್ತಿಲ್ಲದೆ OTP ಕೊಟ್ಬಿಡೋರು. ಆದರೆ ಇತ್ತೀಚೆಗೆ ಸರ್ಕಾರ ಸ್ವಲ್ಪ ಅಲರ್ಟ್ ಮಾಡಿರೋದ್ರಿಂದ ಜನಗಳಿಗೆ ತಿಳುವಳಿಕೆ ಬಂದಿದೆ. ಆದರೂ ನಿಮ್ಮ ಅಕೌಂಟ್ನ ಅಪ್ಡೇಟ್ ಮಾಡ್ತೀವಿ, KYC ಪೆಂಡಿಂಗ್ ಇದೆ, ಅದು ಇದು ಅಂತ ರೀಸನ್ ಹೇಳಿ ಜನಗಳನ್ನ ಯಾಮಾರಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಕಳಿಸ್ತಾರೆ. ಅಪ್ಪಿತಪ್ಪಿ ಆ ಮೆಸೇಜಲ್ಲಿರೋ ಲಿಂಕನ್ನು ನಾವು ಓಪನ್ ಮಾಡಿದ್ರೆ ಇಮಿಡಿಯೇಟಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟು ಹ್ಯಾಕ್ ಮಾಡಿಬಿಡ್ತಾರೆ. ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ನಮಗೆ ವಾಪಸ್ ಬೇಕು ಅಂದರೆ ಇಷ್ಟು ದುಡ್ಡು ಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ನಾವು ಇಂಥದಕ್ಕೆಲ್ಲ ಬಲಿ ಆಗಬಾರ್ದು. ಬಲಿ ಕೊಡ್ಲೇಬೇಕು ಅಂತ ನಿಂತ್ರೆ ನಾವೇನ್ರಿ ಮಾಡೋಕ್ಕಾಗುತ್ತೆ? ವೆರಿ ಗುಡ್ ಕ್ವಶನ್. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಲ್ಲ. ಆದರೂ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಕೇಳಿಲ್ವಾ? ನಾನು ಕೇಳಿದ್ದೀನಪ್ಪ. ನಾನು ಕೇಳಿದ್ದೀನಪ್ಪ. ಏಯ್, ಎಲ್ಲೋ ಕೇಳಿದ್ದೆ? ಇವಾಗ ನೀನೇ ಹೇಳಿದ್ಯಲ್ಲಪ್ಪ. ಏಯ್, ಮಗ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಸುಮ್ಮನೆ ಇರ್ತಾ ಇದ್ದೆ. ನೋಡು, ಟಾಪಿಕ್ ಡೈವರ್ಟ್ ಮಾಡಬೇಡ. ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟ್ರ್. ಎಲ್ಲಿದ್ದೆ ನಾನು? ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದರೆ ಗಾಯ ಆದಮೇಲೆ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಗಾಯ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಅದಕ್ಕೆ ಹೇಳ್ತೀನಿ, ನಾವು ಜಾಗ್ರತೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ OTPನ ಯಾರಿಗೂ ಕೊಡಬಾರ್ದು. ಅಷ್ಟೇ ಅಲ್ಲ, ನಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು, ಪ್ಯಾನ್ ಕಾರ್ಡ್ ಡೀಟೇಲ್ಸು ಯಾರಿಗೂ ಕೊಡ್ಕೊಡುದು. ಶಿವಪ್ನೆ, ನೀನಲ್ಲಿ ಬಾಬು ಅವರೇ, ಯಾಕೆ ಹೀಗೆ ಕೇಳ್ತಿದ್ದೀರಾ? ನಮ್ಮನೇಲಲ್ದೆ ಇವ್ರು ಇನ್ನೆಲ್ಲಿರ್ತಾರೆ? ಅದೆಲ್ಲ ಅದಕ್ಕೆ ಅದು ಬೇಗ ಡಿಸ್ಚಾರ್ಜ್ಗಳಾಗೋಯ್ತು. ಏನು ಶಿವಪ್ನೆ, ಬೈಕೆಲ್ಲ ಚೆನ್ನಾಗಿದೆಯಾ? ಅಂಕಲ್, ನಮ್ಮಪ್ಪ ಚೆನ್ನಾಗೇ ಇದ್ದಾರೆ. ಯಾಕೆ ಹಿಂಗೆ ಕೇಳ್ತಾ ಇದ್ದೀರಾ? ಅದು ಕಾಶಿಯವರು ಶಿವಪ್ಪನ್ಕ ಆಕ್ಸಿಡೆಂಟ್ ಆಗ್ಬಿಟ್ಟವೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಮೆಸೇಜ್ಗಳು ಹಾಕ್ಬಿಟ್ಟು 10,000 ರೂಪಾಯಿ ದುಡ್ಡುಗಳು ಕೇಳಿದ್ರು. ಅದಕ್ಕೆ ದುಡ್ಡುಗಳನ್ನ ಕಳಿಸ್ಬಿಟ್ಟು ಶಿವಪ್ಪನ ನೋಡೋಕ್ಕೆ ಅಂತ ಎದ್ದು ಬಿದ್ದು ಓಡ್ ಬಂದೆ. ಇಲ್ಲಿ ನೋಡ್ರೆ ಕತೆಗಳೇ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ. ಕಾಶಿ ಇಂಥ ಕೆಲಸ ಮಾಡ್ತಾನ? ನಿಜ ಹೇಳ್ತಿದ್ಯಾನೋ ಬಾಬು? ಅಯ್ಯೋ ಅಂಕಲು, ನಾನು ಯಾಕೆ ಸುಳ್ಳುಗಳು ಹೇಳಿ? ಓ, ವೆಂಡರ್ ವೆಂಕಣ್ಣ. ಹೇಳಿ ವೆಂಕಣ್ಣ ಅವರೇ. ಆಕ್ಸಿಡೆಂಟಾ? ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ. 1 ಲಕ್ಷನಾ? ವೆಂಕಟ್ ಅವರೇ, ಇಲ್ಲೇನೋ ತಪ್ಪು ನಡೀತಾ ಇದೆ. ನಾನು ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ತೊಗೊಂಡು ನಿಮ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ಅಪ್ಪ ಗಿರಿ, ಕಾಶಿ ಅವರು ಶಿವ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸಿಕ್ದವ್ರ ಹತ್ರ ದುಡ್ಡು ಕೇಳ್ತಾ ಇದಾರಂತೆ. ಇಲ್ಲ ರೀ, ಕಾಶಿ ಅವ್ರು ಈ ಥರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇರಿ, ನಾನೊಂದು ಫೋನ್ ಮಾಡಿ ನೋಡ್ತೀನಿ. ರೀ, ಕಾಶಿ ಅವ್ರ ಫೋನ್ ತೆಗಿತಿಲ್ಲ. ಅಮ್ಮ, ಚಿಕ್ಕಮ್ಮಂಗೆ ಮಾಡಿ ನೋಡು. The number you're calling is switched off. ಸ್ವಿಚ್ ಆಫ್ ಬರ್ತಿದೆ. ದೇವ್ರೆ ದೇವ್ರೆ, ಏನಾಗ್ತಿದ್ಯಪ್ಪ ಇಲ್ಲಿ? ಹಲೋ, ಯಾರು?
ಸರ್ ನಮಸ್ಕಾರ. ಶಿವಪ್ರಸಾದ್ ಸರ್ ನಾವು ವಿಶ್ವನಾಥ್ ಅವರಲ್ಲ ಸರ್? ಹಾಂ ನಾನೇ. ನೀವು? ಸರ್ ನಾವು ಕೊರಿಯರಿಂದ ನಿಮ್ಮ ಹೆಸರಿಗೊಂದು ಗಿಫ್ಟ್ ಪಾರ್ಸಲ್ ಬಂದಿದೆ, ಯಾವತ್ತು ತೊಗೊತೀರಾ ಸರ್? ಪಾರ್ಸಲ್ಲ ನನ್ನ ಹೆಸರಿಗ? ಚಾನ್ಸೇ ಇಲ್ಲ ನೋಡಿ. ನಾವು ಆನ್ಲೈನಲ್ಲಿ ಏನು ಬುಕ್ ಮಾಡಲ್ಲ, ನಮ್ದು ಏನಿದ್ರು ಆಫ್ಲೈನೇ. ಆ್ಯಂಡ್ ಗಿಫ್ಟನ್ನ ಪಾರ್ಸಲ್ ಕಳಿಸೋರು ನನಗೆ ಯಾರೂ ಪರಿಚಯ ಇಲ್ಲ. ಮಿಸ್ ಆಗಿರಬೇಕು, ಚೆಕ್ ಮಾಡ್ಕೊಳ್ಳಿ. ಸರ್ 1 ಮಿನಿಟ್. ಶಿವಪ್ರಸಾದ್ ಸರ್ ನಾವು ವಿಶ್ವನಾಥ್, ನಂಬರ್ 123, ಮೊದಲನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಶಂಕರ್ಪುರ, ಬೆಂಗಳೂರು. ಹಾಗೆ ಲ್ಯಾಂಡ್ ಮಾರ್ಕು ಸಿದ್ಲಿಂಗೇಶ್ವರ ಮಿಠಾಯಿ ಅಂಗಡಿ. ನಿಮ್ಮದೇ ಅಲ್ವಾ ಸರ್ ಅಡ್ರೆಸ್ಸು? ಹಾಂ ಹೌದು, ಅಡ್ರೆಸ್ ಎಲ್ಲ ಕರೆಕ್ಟ್ ಇದೆ ಸರ್. ಹಾಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರು 4414236315 ಅಲ್ವಾ ಸರ್? ಹಾಂ ಹೌದು ಸರ್, ಕರೆಕ್ಟ್ ಇದೆ ಸರ್. ಹಾಗೆ ನಿಮ್ಮ ಪ್ಯಾನ್ ಕಾರ್ಡ್ ನಂಬರು BTVTX 3620 ಅಲ್ವಾ ಸರ್? ಹಾಂ ಕರೆಕ್ಟು. ಎಲ್ಲ ಡೀಟೇಲ್ಸು ನಮ್ಮಲ್ಲೇ ಇದೆ ಸರ್. ನಿಮಗೆ ಪಾರ್ಸಲ್ ಬೇಕು ಅಂದರೆ ತಗೊಳ್ಳಿ, ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ಅನ್ನೋದಾದರೆ OTP ಬರುತ್ತೆ, OTP ಹೇಳಿ ಸರ್. ಇದು ಫೇಕ್ ಅಂತ ನಿಮಗೆ ಅನಿಸ್ಬೋದು. ನಾವು ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟ ಮೇಲೂ ನೀವು ಫೇಕ್ ಅಂದ್ಕೊಂಡ್ರೆ ಇಟ್ಸ್ ಓಕೆ, ಪರವಾಗಿಲ್ಲ ಬಿಡಿ ಸರ್. ಅಲ್ಲ ಅದು ಹಾಗಲ್ಲ ಇವರೇ, ನೀವು ಹೇಳ್ತಾ ಇರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗೇ ಇದೆ. ಆದರೂ ಭಯ ಆಗೋದು ಸಹಜ ಅಲ್ವಾ? ಯಾಕೆಂದರೆ ನಾನೇ ಎಲ್ರಿಗೂ ಹೇಳ್ತಾ ಇರ್ತೀನಿ ಹಾಗೆಲ್ಲ ಯಾರಿಗಂದರೆ ಅವ್ರಿಗೆ OTP ಕೊಡಬಾರ್ದು ಅಂತ. ಅಂಥದ್ರಲ್ಲಿ ನಾನೇ ಕೊಟ್ಟರೆ ಇಟ್ಸ್ ಓಕೆ ಸರ್, ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಫಾರ್ ರಿಸೀವಿಂಗ್ ಅವರ್ ಕಾಲ್. ಹಲೋ ಇರಿ. ಗಿಫ್ಟ್ ಅಂದ್ರಲ್ಲ, ಆ ಪಾರ್ಸಲ್ಲು ದೊಡ್ಡದಾ ಅಥವಾ ಚಿಕ್ಕದಾ? ತುಂಬ ದೊಡ್ಡ ಪಾರ್ಸಲ್ಲೇ ಸರ್, ಅಂಡ್ ಆಲ್ರೆಡಿ ಪೇ ಕೂಡ ಆಗಿದೆ. ತುಂಬ ದೊಡ್ಡ ಗಿಫ್ಟೇ ಇರಬೇಕು ಅನ್ಸುತ್ತೆ ಸರ್. ಪ್ಯಾಕು ಕೂಡ ತುಂಬ ದೊಡ್ಡದಾಗಿದೆ. ನನ್ನ ಆಧಾರ್ ಪ್ಯಾನ್ ನಂಬರ್ ಎಲ್ಲ ಕರೆಕ್ಟಾಗಿ ಯಾರೋ ಕೊಟ್ಟಿದ್ದಾರೆ ಅಂದರೆ ಯಾರೋ ನಮ್ಮ ಕಡೆಯವರೇ ಇರಬೇಕು. ವೆಲ್, ನನ್ನ ಅಕೌಂಟ್ದು ಲಾಸ್ಟ್ 4 ನಂಬರ್ ಹೇಳಿ ಸರ್. ನಿಮ್ಮ ಅಕೌಂಟ್ ನಂಬರ್ ತಗೊಂಡು ನಾವೇನು ಸರ್ ಮಾಡೋದು? ಅದಕ್ಕೂ ನಾವು ಕೇಳ್ತಿರೋ ಪ್ರಶ್ನೆಗೂ ಸಂಬಂಧನೇ ಇಲ್ಲ. ಇದು ಜಸ್ಟ್ ಪಾರ್ಸಲ್ ಬೇಕೋ ಬೇಡವೋ ಅನ್ನೋ ಕಾಲ್ ಅಷ್ಟೇ ಸರ್. ಬೇಕು ಅಂದರೆ ತಗೊಳ್ಳಿ, ಇಲ್ಲಾಂದರೆ ಬಿಡಿ ಸರ್, ಪರವಾಗಿಲ್ಲ. ಇರಿ ತಾಳ್ಮೆ ಸರ್. ನೀವೇನಾದರೂ ನನ್ನ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಕೇಳಿದ್ದಿದ್ರೆ ಅಥವಾ ಹೇಳಿದ್ದಿದ್ರೆ ನೀವು ಫ್ರಾಡು ಅಂತ ನಾನು ಕನ್ವಿನ್ಸ್ ಆಗಿಬಿಡ್ತಾ ಇದ್ದೆ. ಆದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರಿ ಗೊತ್ತಾ? ಐ ಆಮ್ ಟೋಟಲಿ ಕನ್ವಿನ್ಸ್ಡ್. ಅದು OTP ಅಂದ್ರಲ್ಲ, ಬರಲಿ ಕಳಿಸ್ತೀನಿ. ಓಕೆ, ಈಗ ಬರುತ್ತೆ ನೋಡಿ. ಹಾಂ ಬಂತ ನೋಡಿ ಸರ್. OTP ಬರ್ಕೊಳ್ಳಿ, 9999. ಓಕೆ ಸರ್, ಆದಷ್ಟು ಬೇಗ ಹುಷಾರಾಗಿ ನಿಮ್ಮ ಪಾರ್ಸಲ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು. ಇದು ಯಾವುದೋ ಪಾರ್ಸಲ್ದು ಸಾರ್ಟ್ ಔಟ್ ಆಯಿತು, ಆದರೆ ಕಾಶಿ ದುಡ್ಡು ಈ ವಿಷಯ ಸಾರ್ಟ್ ಔಟ್ ಆಗಿಲ್ವೇ? ಗಿರಿ, ನೀನು ಗೌರಿ ಮನೆಗೆ ಹೋಗು, ನಾನು ಸ್ಟೇಷನ್ಗೆ ಹೋಗಿ ಕಾಶಿ ಅವ್ರ ಹತ್ರ ಡೈರೆಕ್ಟಾಗಿ ವಿಚಾರಿಸ್ತೀನಿ. ಅಪ್ಪ ನಾವು ಹೋಗಿ ಬರ್ತೀವಿ, ಹುಷಾರು ಬರ್ತೀವಿ. ನಡಿಯಪ್ಪಾಜಿ, ಹುಷಾರು ರೀ. ಏನ್ರಿ ಶಿವು, ಮಾತಾಡಬೇಕು ಅಂತ ಹೇಳಿ ಸುಮ್ಮನೆ ನಿಂತಿದ್ರಲ್ರಿ? ಅದು ಸರ್, ಕಾಶಿ ಅವ್ರ ಬಗ್ಗೆ ವಿಚಾರಿಸ್ಬೇಕಾಗಿತ್ತು. ಕಾಶಿ ಟ್ರಾನ್ಸ್ಫರ್ ತಗೊಳ್ಳೋ ವಿಷಯ ನಿಮಗೂ ಗೊತ್ತಾಗೋಯ್ತಾ? ಮತ್ತೆ ಯಾರಿಗೂ ಹೇಳಬೇಡಿ ಅಂತಿದ್ನಲ್ಲ. ಟ್ರಾನ್ಸ್ಫರಾ? ಸರ್, ನನಗೆ ಈ ವಿಷಯನೇ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಬಂದಿದ್ದು ಬೇರೆ ವಿಷಯಕ್ಕೆ. ಬೇರೆನಾ? ಅದು ಸರ್, ಕಾಶಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನನಗೆ ಗೊತ್ತಿರೋರ ಹತ್ರ ದುಡ್ಡಿಸ್ಕೊಳ್ತಾ ಇದ್ದಾರಂತೆ. ಫೋನ್ ಮಾಡಿದ್ವಿ, ಫೋನೇ ತೆಗಿತಾ ಇಲ್ಲ. ಅದಕ್ಕೆ ಏನಾಗಿರ್ಬೋದು ಅಂತ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಕಾಶಿ ನಿಮ್ಮ ಹೆಸರಲ್ಲಿ ದುಡ್ಡು ಮಾಡ್ತಿದ್ದಾನ? ರೇ ಶಿವಲಿಂಗು, ಅದೇನಂತ ಸ್ವಲ್ಪ ವಿಚಾರಿಸ್ರಿ. ಸರಿ ಸರ್. ಆ್ಯಕ್ಚುಲಿ ಕಾಶಿ ಅವರು ಈ ಥರ ಎಲ್ಲ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಆದರೂ ಕೆಲವು ಸರಿ ಸಮಯ ಸಂದರ್ಭ ಹೇಗಿರುತ್ತೋ ಏನೋ ಯಾರಿಗೂ ಗೊತ್ತು. ನಾನು ಯಾಕೆ ಇಷ್ಟು ಕಾಳಜಿ ವಹಿಸ್ತಾ ಇದ್ದೀನಿ ಅಂದರೆ, ನನಗೆ ಈ ಇನ್ಫಾರ್ಮೇಷನ್ ಬಂದಿದ್ದು ನನ್ನ ಕ್ಲೋಸ್ ಫ್ರೆಂಡ್ಸಿಂದ. ಇತ್ತೀಚೆಗೆ ಯಾಕೋ ಕಾಶಿ ತುಂಬ ಸೈಲೆಂಟ್ ಆಗಿರ್ತಾರೆ. ನಮ್ ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಅವತ್ತೊಂದಿನ ರಜಾ ಹಾಕಿ ಎಲ್ಲಿಗೋ ಹೋಗಿ ಬಂದ್ರು, ಮಾರನೇ ದಿನನೇ ಟ್ರಾನ್ಸ್ಫರ್ ಬೇಕು ಅಂತಿದ್ದಾರೆ. ಅವ್ರು ವಿಚಾರಿಸಿದಾರಲ್ಲ, ಬರ್ಲಿ, ಏನ್ ವಿಷಯ ಗೊತ್ತಾಗುತ್ತೆ. ಸರ್, ಎಲ್ಲ ವಿಚಾರಿಸ್ತೆ. ಕಾಶಿ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಯಾರೋ ಹ್ಯಾಕ್ ಮಾಡಿದಾರಂತೆ. ಓಹೋ, ಹಾಗಿದ್ರೆ ನಿಮಗೆ ಪ್ರಾಬ್ಲಮ್ ಆಗಿದೆ ಅಂತ ಕಾಶಿ ಅವರ ಹೆಸರಲ್ಲಿ ದುಡ್ಡು ಮಾಡ್ತಾ ಇರೋರು ಈ ಹ್ಯಾಕರ್ಸು. ಹ್ಯಾಕರ್ಸಾ? ಅಯ್ಯೋ ಸರ್, ಅವ್ರನ್ನ ಹೆಂಗೆ ಸರ್ ಹಿಡಿಯೋದು?
ಏನು ತಲೆ ಕೆಡಿಸ್ಕೋಬೇಡ್ರಿ. ಕಾಶಿ ಅವ್ರ ಅಕೌಂಟ್ನ ಇಮಿಡಿಯೇಟಾಗಿ ಬ್ಲಾಕ್ ಮಾಡಿಸಿ ಅಮೌಂಟ್ ಎಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಅಲ್ಲ ಸರ್, ಆದರೂ ಇದು ಅನ್ಯಾಯ ಸರ್. ಅಲ್ಲ ಸರ್, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವನೇ ಹಾಳು ಮಾಡ್ಬಿಟ್ರಲ್ಲ ಸರ್ ಇವರು. ಗೊತ್ತಿರೋರು ನಾವೇ ತಪ್ಪು ತಿಳ್ಕೊಳ್ಳೋ ಹಾಗಾಗೋಯ್ತು. ಸದ್ಯ ಕಾಶಿ ಅವ್ರದ್ದು ಇದರಲ್ಲಿ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಗೊತ್ತಾಯ್ತಲ್ಲ ಸರ್, ಅದೇ ಸಂತೋಷ. ಆದರೂ ಈ ಹ್ಯಾಕಿಂಗ್ ಎಲ್ಲ ಹೇಗೆ ಮಾಡ್ತಾರೆ ಸರ್, ನಿಮಗೇನಾರು ಗೊತ್ತಾ? ನಾನೇ ನಿಮ್ಮ ಕಣ್ಣಿಗೆ ಹ್ಯಾಕರ್ ಥರ ಕಾಣ್ತೀನ? ಚಚೆ ಹಾಗಲ್ಲ ಸರ್, ಇದು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಅಂತ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲರಿ. ಯಾರ ಮುಖ ಇಟ್ಕೊಂಡು ಏನು ಬೇಕಾದರೂ ಮಾಡ್ತಾರೆ. ನಾವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಹಾಕೋತೀವಲ್ಲ, ಅವುಗಳೇ ಇವ್ರುಗಳಿಗೆ ಡೇಟಾ. ಅದನ್ನ ಇಟ್ಕೊಂಡು ಏನು ಬೇಕಾದರೂ ಮಾಡ್ತಾರೆ ಈ ಹ್ಯಾಕರ್ಸ್ಗಳು. ನಾವು ಎಷ್ಟು ಹುಷಾರಾಗಿದ್ರು ಸಾಲದು. ಕಾಶಿನೇ ಫೋನ್ ಮಾಡ್ತಿದ್ದಾನೆ. ಪ್ಲೀಸ್ ಇಫ್ ಯು ಡೋಂಟ್ ಮೈಂಡ್, ಲೌಡ್ ಸ್ಪೀಕರ್ ಅನ್ನ. ಕಾಶಿ, ಹಲೋ ಸರ್, ಅದೇ ನನ್ನ ಟ್ರಾನ್ಸ್ಫರ್ ವಿಷಯ ಎಂತ ಆಯ್ತು ಅಂದೇಳಿ ಕೇಂಬಂದೇಳಿ ಮಾಡಿದೆ. ಅದೆಷ್ಟೇ ಖರ್ಚಾಗಲಿ ಸರ್, ನನಗೆ ಟ್ರಾನ್ಸ್ಫರ್ ಬೇಕೇ ಬೇಕು. ಕಾಶಿ, ಈಗ ನೀನು ಎಲ್ಲಿದ್ಯಾ? ಈಗ ಮನೆ ಹತ್ರ ಬಂದೆ ಸರ್. ಕಾಶಿ, ಒಂದು ನಿಮಿಷ. ನಿಂಗೆ ತುಂಬ ಬೇಕಾದವರು ನನ್ನ ಜೊತೆ ಇದ್ದಾರೆ. ಅವರೇನೋ ಮಾತಾಡ್ಬೇಕಂತ ಕೊಡ್ತೀನಿ, ಒಂದು ನಿಮಿಷ. ಹಲೋ ಕಾಶಿ ಅವರೇ, ನಾನು ರೇ ಶಿವಪ್ರಸಾದ್. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ಯಾಕ್ರಿ ಫೋನ್ ತೆಗಿತಾ ಇಲ್ಲ? ಹಲೋ, ಮಾತಾಡ್ರಿ. ಹಲೋ ಹಲೋ ಸರ್, ನೋಡಿ ಸರ್, ಮಾತಾಡ್ತಾ ಇದ್ರು ಬೇಕು ಅಂತ ಫೋನ್ ಕಟ್ ಮಾಡ್ತಾರೆ. ಏನು ಮೇಜರ್ ಪ್ರಾಬ್ಲಮ್ ಆಗಿರ್ಬೇಕು ಸರ್. ಈಗ ಏನು ಸರ್ ಮಾಡೋದು? ರೀ ಕಾಶಿ ಅವರೇ, ನೀವು ಈಗ ಸುಮ್ಮನೆ ಕೂತ್ರೆ ಹೇಗೆ? ಅದೇನಾಯ್ತು ಅಂತ ಬಾಯ್ಬಿಟ್ಟು ಹೇಳಿ. ಗೌರಿ, ಹೀಗೆ ಅಳ್ತಾ ಇದ್ರೆ ನಾವ್ ಏನ್ ಅನ್ಕೋಬೇಕು? ಅದೇನೇ ಇರ್ಲಿ, ನಾವೆಲ್ಲರೂ ಸೇರಿ ಎದುರಿಸೋಣ. ಹೇಳೋ. ಅದನ್ನ ನಾನು ಹೇಳ್ತೆ ಗಿರ್ಜಮ್ಮ. ನಿನ್ನೆ ಇಲ್ಲೇ ಕೂತ್ಕೊಂಡಿದ್ದಾಗ ಒಂದು ಫೋನ್ ಬಂತು ಕಾಣಿ. ಲಕ್ಕಿ ಡಿಪ್ಪಲ್ಲಿ ನೀವು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪಿಗೆ ಸೆಲೆಕ್ಟ್ ಆಗಿರಿ, ವೈಬಪ್ಪು ಖರ್ಚೆಲ್ಲ ನಮ್ಮದೇ ಅಂದೇಳಿ ಹೇಳ್ರಲ್ದ. ಅದಕ್ಕೆ ಗೌರಿ ಶಾಪಿಂಗ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ಲಲ್ಲ. ಹಾಗ ಅನ್ಕೊಂಡು ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಆಮೇಲೆ ತೋರಿ, ದಯವಿಟ್ಟು ಅಳೋದು ನಿಲ್ಸು. ಏನಾಯ್ತು ಅಂತ ಹೇಳು. ಆ ಘಟನೆ ನೆನೆಸ್ಕೊಂಡ್ರೆ ಈಗಳು ರಕ್ತ ಕುದಿತು ಶಿವರೇ. ಒಳಗೆ ಹೋಗೋವರೆಗೂ ಬನ್ನಿ ಸರ್, ಬನ್ನಿ ಮೇಡಮ್ ಅಂದೇಳಿ ಕರ್ಕೊಂಡು ಹೋದ್ರು. ಆ ಬಿಲ್ಡಿಂಗ್ ಒಂಥರ ಒಳಗೆ ಹೋದ್ರೆ ವಾಪಸ್ ಹ್ಯಾಂಗ್ ಬಪ್ಪುದಂದೇಳಿ ಗೊತ್ತಾಗ್ತಿಲ್ಲ. ಆ ಜಾಗಕ್ಕೆ ಕರ್ಕೊಂಡು ಹೋಗಿ ನಮ್ಮನ್ನು ಹೆದರಿಸಿ ಬೆದರಿಸಿ ಒಡವೆ, ATM ಕಾರ್ಡು ಎಲ್ಲ ಕಿತ್ಕೊಂಡ್ರು ಮಗ. ಅಷ್ಟೇ ಅಲ್ಲ, ನನ್ನ ಮೊಬೈಲ್ ತಗೊಂಡು ನನ್ನ ಅಕೌಂಟಲ್ಲಿ ದುಡ್ಡೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಿಟ್ರು. ದೇವ್ರೆ ದೇವ್ರೆ. ಅಲ್ಲ ಕಾಶಿ ಅವ್ರೆ, ನೀವು ಪೊಲೀಸ್ ಅಂತ ಗೊತ್ತಿದ್ದೆ ಹೀಗೆ ಮಾಡಿದ್ರ ಅಥವಾ ಗೊತ್ತಿದ್ದೀರಿ ಯಾರು ಹಂಗೆ ಮಾಡ್ತಿದ್ದೀರ ಗಿರ್ಜಮ್ಮ? ನಾನೊಬ್ಬ ಪೊಲೀಸ್ ಆಗಿ ನನ್ನ ಹೆಂಡತಿನ ಕಾಪಾಡ್ಕೊಂಡ್ ಕಾಯ್ಲಿಲ್ಲ ಅಂದೇಳಿ ಬೇಜಾರಾಯ್ತು. ಆ ನೋವಿಗೆ ಯಾರಿಗೂ ಮುಖ ತೋರಿಸು ಕಾಯ್ದೆ. ಎಲ್ಲಿಗಾದ್ರೂ ಟ್ರಾನ್ಸ್ಫರ್ ತಗೊಂಡು ಊರು ಬಿಟ್ಟು ಹೋಪ ಅಂದೇಳಿ ನಿರ್ಧಾರ ಮಾಡಿದೆ. ಕಳ್ಳರು ಕಾಕ್ರು ಇರೋ ಕಡೆ ನಾವು ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೇನೆ ಊರು ಬಿಟ್ಟೋಗಿ ಯಾವುದಾದ್ರೂ ಹಳ್ಳಿಯಲ್ಲಿ ಜೀವನ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲ ಕಾಶಿ ಅವರೇ, ನಾವೆಲ್ಲ ಏನು ಸತ್ತು ಹೋಗಿದ್ವಾ? ಅಲ್ಲ, ಒಂದು ಕ್ಷಣ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳಕ್ಕಾಗಲಿಲ್ಲ, ನಮ್ಮ ಶಕ್ತಿನ ಪ್ರದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗಂತ ನಾವು ಪರ್ಮನೆಂಟಾಗಿ ಸೋತೋದ್ವಿ ಅಂತನಾ? ನೋಡು ಗೌರಿ, ಯಾರು ಫ್ರೀಯಾಗಿ ಏನನ್ನೂ ಕೊಡಲ್ಲ. ಹಾಗೊಂದು ವೇಳೆ ಕೊಡ್ತಿದ್ದಾರೆ ಅಂದರೆ ಅದರಿಂದ ಬೇರೆ ಏನೋ ಉದ್ದೇಶ ಇದೆ ಅಂತಲೇ ಅರ್ಥ. ನೋಡಿ, ಆಗಿದ್ದಾಗೋಯ್ತು. ಮುಖ ತೋರಿಸ್ದೆ ಓಡಾಡೋದು, ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಇನ್ನೆಲ್ಲಿಗೋ ಹೋಗೋದು, ಇದು ಸಮಸ್ಯೆಗೆ ಪರಿಹಾರ ಅಲ್ಲ. ಬಿದ್ದ ಜಾಗದಲ್ಲೇ ಬೆಳೆದು ನಿಲ್ಲಬೇಕು, ಗಿಡ ಮರಗಳ ಹಾಗೆ. ಹೌದು ಗೌರಿ, ಬೀಜ ಮಣ್ಣಲ್ಲಿ ಬಿದ್ದ ಮಾತ್ರಕ್ಕೆ ಅದು ಮಣ್ಣಾಗಿ ಹೋಯ್ತು ಅಂತ ಅರ್ಥ ಅಲ್ಲ. ಮುಂದೆ ಒಂದಿನ ಅದೇ ಬೆಳೆದು ಎಲ್ರಿಗೂ ನೆರಳಾಗಿ ನಿಲ್ಲುತ್ತೆ. ನೀವು ಅಷ್ಟೇ, ಅವಮಾನ ಆಗಿದ್ದ ಜಾಗದಲ್ಲೇ ತಲೆ ಎತ್ತಿ ನಿಲ್ಲಬೇಕು. ನೀವೇನು ಅಂತ ಬದುಕು ತೋರಿಸ್ಬೇಕು. ನೀವೇನೋ ಬದುಕು ಅಂದೇಳಿ ಹೇಳ್ತಿದ್ರಿ ಗಿರ್ಜಮ್ಮ, ಆದ್ರೆ ಆ ಘಟನೆನ ಅನುಭವಿಸಿ ಬಂದು ನನಗೆ ಗೊತ್ತಿತ್ತು ಎಂತ ಆಯ್ತಂದೇಳಿ. ಎಲ್ಲರೆದ್ರು ಅವಮಾನ ಆಯ್ತು. ಇದನ್ನು ಯಾರ ಹತ್ರ ಹೇಳ್ಕೊಂಬಂಗೂ ಇಲ್ಲ. ಅಷ್ಟು ಅಲ್ಲದೆ ನನ್ನ ಅಕೌಂಟನ್ನು ಹ್ಯಾಕ್ ಮಾಡಿ ಎಲ್ಲರ ಹತ್ರ ದುಡ್ಡಕ್ಕೆ ಅಂತಿದ್ರು. ಇದನ್ನೆಲ್ಲ ಕಾಣ್ತಾ ಇದ್ರೆ ಜೀವನವೇ ಬೇಡ ಅನ್ಸಿಬಿಟ್ಟಿತ್ತು. ಡಾಕ್ಟ್ರೇ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ? ನೋಡಿ, ಎಲ್ಲದಕ್ಕೂ ಟೈಮ್ ಕೊಡಬೇಕು, ಆಗ ಸರಿ ಹೋಗುತ್ತೆ. ಆದರೆ ಒಂದು
ಯಾವುದೇ ಕಾರಣಕ್ಕೂ ನಾವಂತೂ ನಿಮ್ಮನ್ನು ಬಿಟ್ಕೊಡಲ್ಲ. ನಿಮಗೆ ಬಂದಿರೋ ಪರಿಸ್ಥಿತಿ ನಮಗೆ ಬಂದಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಇರ್ತಾ ಇದ್ರಾ? ನೋಡಿ, ನಿಮ್ಮ ನೋವು ಬೇರೆ ಅಲ್ಲ, ನಮ್ಮ ನೋವು ಬೇರೆ ಅಲ್ಲ. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ನಾವು ನಿಮ್ಮ ಜೊತೆ ಇರ್ತೀವಿ.